ಅದು ಹಾನಿ ಆಗದಾಗ ನೋಡ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಆಗಿರ್ತದೆ ಪ್ರತಿಭಟನೆ ಮಾಡೋರು. ಹೌದು, ಅವ್ರು ಕಿಡಿಯನ್ನು ಹಿಡಿಬೇಕು, ಯಾರವರು, ಎಲ್ಲವರು, ಯಾಕೆ ಮಾಡಿದರು ಅನ್ನುವಂಥದ್ದು. ಯಾಕಂದರೆ ಇಲ್ಲಿ ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಸಹಜವರ ಮೇಲ್ಪದರಲ್ಲಿ ಕಾಣೋದೇನಪ್ಪ ಅಂದರೆ ವೈಷಮ್ಯ, ಧರ್ಮದ ಮೇಲೆ ಇದ್ದ ವೈಷಮ್ಯ ಅಥವಾ ಕೀಳರಿಮೆ ಇರ್ಬೋದು. ಒಂದು ಇನ್ನೊಂದಿಲ್ಲಪ್ಪ ಅಂದ್ರೆ ಇಂಥ ಜಗಳ ಹಚ್ಚೋದಕ್ಕಾಗಿ ಕೆಲವೊಂದು ಕಿಡಿಗೇಡಿಗಳು ಬುದ್ಧಿವಂತರು ಇಂಥ ಘಟನೆಗಳು ಮಾಡ್ತಾ ಇರ್ತಾರೆ. ಮಸೀದಿ ಬಳಿಯಲ್ಲೇ ಒಂದು ಹಂದಿಯನ್ನು ಒಗೆಯೋದು, ಮತ್ತೇನು ಮಾಡೋದು, ಅಪವಿತ್ರ ಮಾಡೋದು, ದೇವಾಲಯ ಸಮೀಪದಲ್ಲಿ ಮತ್ತೇನೋ ಮಾಡುವಂಥದ್ದು, ದೇವಾಲಯದ ಮತ್ತು ಇನ್ನು ಜೋರ್ದಾರಾಗ ಏನೋ ತಮ್ಮ ಅನಿಸಿದ್ರೆ ಮಾಡ್ಕೊಂಡು ಹೋಗುವಂಥದ್ದು ನಾವು ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಇದರಿಂದ ಏನಾಗೋದಪ್ಪ ಅಂತಂದ್ರೆ ಯಾವ ಧರ್ಮಕ್ಕೆ ಗೆಲ್ಲೋದಿಲ್ಲ, ಯಾವ ಧರ್ಮ ಸೋಲೋದಿಲ್ಲ. ಈಗ ಅದನ್ನು ಕುರಾನ ಸುಟ್ಟು ಹಾಕಿದ್ರೆ ಏನು ಇಸ್ಲಾಂ ಧರ್ಮ ನಶಿಸಿ ಹೋಗೋದು ಅದನ್ನು. ಅದೇ ಕಾಲಕ್ಕೆ ಹಿಂದೂಗಳ ಭಗವದ್ಗೀತೆ ಆಗಿರ್ಬೋದು, ಕ್ರಿಶ್ಚಿಯನ್ನರ ಒಡಂಬಡಿಕೆ ಆಗಿರ್ಬೋದು, ಅಥವಾ ಅವರ ಏನಪ್ಪ ಅಂತಂದ್ರೆ ಒಂದು ಬೈಬಲ್ ಆಗಿರ್ಬೋದು, ಅವರೆಲ್ಲರೂ ಅದು ಕೇವಲ ಸುಡೋದ್ರಿಂದ ಹರಿದು ಹಾಕೋದ್ರಿಂದ ಏನೂ ಆಗುವುದಿಲ್ಲ. ಸುಮ್ಮನೆ ಅದೊಂದು ಆ ಸಂದರ್ಭದ ಒಂದು ಅತಿ ಹುಚ್ಚುತನದ ಪರಮಾವಧಿ ಇಷ್ಟ ಹೇಳಬೇಕಾಗ್ತದೆ. ಅದಕ್ಕೆ ಜೊತೆಗೆ ಇನ್ನೊಂದು ಮಾತು ಹೇಳುವಂಥದ್ದು ಏನಪ್ಪ ಅಂದ್ರೆ ಸಮಾಜವನ್ನು ಕೂಡಿರೋದಕ್ಕೆ ಬಯಸಲಾರ ಜನ ಇಂಥ ಕೆಲಸ ಮಾಡ್ತಾ ಇರ್ತಾರೆ ಅನ್ನೋದು ಅಷ್ಟು ಸತ್ಯದ. ಯಾಕಂದ್ರೆ ನಿಜವಾಗಿಯೂ ಯಾವ ಹಿಂದೂ ಇರ್ಬೋದು, ಮುಸಲ್ಮಾನ ಇರ್ಬೋದು, ಯಾವುದೂ ಇರ್ಬೋದು, ಧರ್ಮವಾದಿ ಇರ್ಬೋದು, ಧರ್ಮವನ್ನು ಯಾರು ಗೌರವಿಸ್ತಾರೆ, ಪೂಜಿಸ್ತಾರೆ, ಅವ್ರು ಯಾರು ಇಂಥ ಕೆಲಸ ಮಾಡಲಿಕ್ಕೆ ಹೋಗೋದಿಲ್ಲ. ಅದು ನಮ್ಮ ಧರ್ಮಪ್ಪ, ಅದು ನಮ್ಮ ನೆರೆಹೊರೆಯವರು ನಂಬ್ಕೊಂಡಂಥ ಒಂದು ವಿಚಾರಗಳು ಅಂತೇಳಿ ಗೌರವಿಸ್ತಾ ಇರ್ತಾರೆ. ಇದನ್ನು ಮಾಡೋರು ಯಾರಪ್ಪ ಅಂತಂದ್ರೆ ಹೇಳ್ತೇನೆ ನಿಮಗೆ ಈಗಾಗಲೇ ಈ ಒಂದು ಅನಗತ್ಯ ಮೂಲಭೂತವಾದಿಗಳು ಅನ್ಬೇಕಾದ್ರೆ ಅದಕ್ಕೆ, ಅಥವಾ ಧರ್ಮ ಲಂಡರು ಅನ್ರಿ, ಅಥವಾ ಮತ್ತೇನಂತೀರಿ ಗೊತ್ತಿಲ್ಲ. ಇದು ಇನ್ನೂ ಕನಿಷ್ಠವಾದಂಥ ಶಬ್ದ. ಇದೊಂದು ರೀತಿ ಅಪರಾಧಿ ಕ್ರಿಯೆ ಅಂದರೂ ಅಡ್ಡಿಲ್ಲ, ಅಪರಾಧನೂ ಇದು. ಇನ್ನೊಂದು ಧರ್ಮಕ್ಕೆ ನಾವು ಏನೋ ಕೆಟ್ಟದಾಗಿ ಮಾತಾಡೋದಾಗಿರ್ಬೋದು, ಮತ್ತೇನೋ ಮಾತಾಡೋದಾಗಿರ್ಬೋದು, ಅದರ ಅವಶ್ಯಕತೆ ಅದನ್ನು ಇವತ್ತು. ಯಾಕಂದರೆ ಇವತ್ತಿನ ದಿನದಲ್ಲೇ ನಮ್ಮ ಮನೆಗಳು ನಡೆಯೋದು ಕಷ್ಟ ಆಗ್ಯಾವ, ಹೊಟ್ಟೆ ತುಂಬಿಸೋದು ಕಷ್ಟದ. ಕೇವಲ ಒಂದು 10% ಜನ ಮಧ್ಯಮ ಮತ್ತು ಶ್ರೀಮಂತ ವರ್ಗದವರು, ನೌಕರಿ ಇದ್ದಂಥವ್ರು ಅಷ್ಟೇ ಇಲ್ಲೇ ಬಂದಿದ್ದಾರೆ ಈ ದೇಶದೊಳಗೆ. ವ್ಯಾಪಾರಿಗಳು ಇವರೆಲ್ಲ 10% ಅಷ್ಟೇ ಬರ್ತಾರೆ. ಉಳಿದೆಲ್ಲ ದುಡಿಯೋ ವರ್ಗ ಇರೋದು. ದುಡಿಯೋ ವರ್ಗ ಆ ಉದ್ಯೋಗ ಕೊಡ್ಲಿಕ್ಕೆ ಆಗಲಾರ್ದಕ್ಕೆ ಕೆಲವೊಂದಿಷ್ಟು ಜನ ಏನಪ್ಪ ಅಂತಂದ್ರೆ ಏನೇನೋ ಮಾಡ್ತಾ ಇರ್ತಾರೆ ನಾಟಕಗಳನ್ನ. ಇವತ್ತು ನೋಡಿ ಸರ್ಕಾರಗಳು ಎಲ್ಲ ಸರ್ಕಾರಗಳು ಉದ್ಯೋಗ ಕೊಡ್ತೀವಿ ಮಾಡ್ತೀವಿ ಅಂತ ಬರ್ತಾರೆ.